ತುಮಕೂರಿನಲ್ಲಿ ಗ್ಯಾಸ್ ಕೊರತೆಯ ಕುರಿತು ತಹಶೀಲ್ದಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಿಪಟೂರಿನಲ್ಲಿ ಗ್ಯಾಸ್ ಅಭಾವವಿಲ್ಲ ಅಂತ ಮೋಹನ್ ಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಬರ್ತಾ ಇದೆ. ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ ಒಂದು ಸಿಲಿಂಡರ್ ಅನ್ನು ನಾವು ವಿತರಿಸ್ತಾ ಇದ್ದೀವಿ. ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚು ಬುಕ್ಕಿಂಗ್ನಿಂದ ಸರ್ವರ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ವಿತರಕರ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಗ್ಯಾಸ್ಗಾಗಿ ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂತ ತಹಶೀಲ್ದಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. 25 ದಿನ ಸಪೋಸ್ ಒಂದೇ ಸಮಸ್ಯೆ ಇಲ್ಲ. ಡ್ಯೂರೇಷನ್ ಎಲ್ಲ ಇದೆ ಸರ್. ಒಂದು ಫ್ಯಾಮಿಲಿ ಇಷ್ಟು ಬುಕ್ ಮಾಡಿ ಮತ್ತೆ ಇಷ್ಟು ದಿನ ಬಿಟ್ಕೊಳ್ಬೇಕು. ಇಲ್ಲ, ಲಾಸ್ಟ್ ರೀಫಿಲ್ ಇಂದ 25 ದಿನ ನಿಮಗೆ ಸಪೋಸ್ 1ನೇ ತಾರೀಕು ಈ ತಿಂಗಳಲ್ಲಿ ನಾವು ರೀಫಿಲ್ ಕೊಟ್ಟಿದ್ರೆ 25 ಸಮಸ್ಯೆ ಆಗ್ತಾ ಇದೆ. ಅವರು ಒಂದು ಲೈವ್ ಇನ್ಸ್ಟೆನ್ಸ್ ಕೊಟ್ಟರು ಸರ್. ಒಬ್ಬ ಕಸ್ಟಮರ್ 3 ದಿನದಲ್ಲಿ ಒಂದು ರೀಫಿಲ್ ಬುಕ್ ಮಾಡಲಿಕ್ಕೆ 1062 ಸಲ ಹಿಟ್ ಮಾಡಿದೆ ಸರ್. ಇವತ್ತು ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಪ್ಯಾನಿಕ್ ಇದೆ. ಪ್ಯಾನಿಕ್ ಅಂದ್ರೆ ಅದ್ರ ಜೊತೆಗೆ ಇದು ಪ್ಯಾನಿಕ್ ಆಗಿದೆ. ಸಿಗಲ್ಲ ಸಮಸ್ಯೆ ಇಲ್ಲ. ಡ್ಯೂರೇಷನ್ ಎಲ್ಲ ಇದೆ ಸರ್. ಒಂದು ಫ್ಯಾಮಿಲಿ ಇಷ್ಟು ಬುಕ್ ಮಾಡಿ ಮತ್ತೆ ಇಷ್ಟು ದಿನ ಬಿಟ್ಕೊಳ್ಬೇಕು. ಇಲ್ಲ, ಲಾಸ್ಟ್ ರೀಫಿಲ್ ಇಂದ 25 ದಿನ ನಿಮಗೆ ಸಪೋಸ್ 1ನೇ ತಾರೀಕು ಈ ತಿಂಗಳಲ್ಲಿ ನಾವು ರೀಫಿಲ್ ಕೊಟ್ಟಿದ್ರೆ 25 ಸಮಸ್ಯೆ ಆಗ್ತಾ ಇದೆ. ಅವರು ಒಂದು ಲೈವ್ ಇನ್ಸ್ಟೆನ್ಸ್ ಕೊಟ್ಟರು ಸರ್. ಒಬ್ಬ ಕಸ್ಟಮರ್ 3 ದಿನದಲ್ಲಿ ಒಂದು ರೀಫಿಲ್ ಬುಕ್ ಮಾಡಲಿಕ್ಕೆ 1062 ಸಲ ಹಿಟ್ ಮಾಡಿದೆ ಸರ್. ನಮ್ಮ ಹಳ್ಳಿಯಲ್ಲಿ 45 ಇರ್ತಕ್ಕಂಥ ಈ ಸಭೆ ಮುಖಾಂತರ ನಮ್ಗೆ ತಿಳಿದಂಥ ಮಾಹಿತಿ ಏನಂದರೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಹಾಗಾಗಿ ನಾವು ಏನು ಮ್ಯಾಂಡೇಟ್ರಿ 25 ದಿನ ಇರ್ಬೋದು, 45 ದಿನ, ಹೊಸದಾಗಿ ರೂರಲ್ ಲಿಮಿಟ್ಗೆ 45 ದಿವಸಗಳು ಆದರೂ ಸಹಿತ ಆ 45 ದಿನಗಳಲ್ಲಿ ಏನು ಹೂಡಿಕೆ ಮಾಡಬೇಕಾಗುತ್ತೆ ಅಂದರೆ ಜನಗಳಿಗೆ ತಲುಪಬೇಕಾಗ್ತದೆ. ಆ ತಲುಪುವಂಥದ್ದನ್ನು ಕಾನೂನಾತ್ಮಕವಾಗಿ ತಲುಪಿಸ್ತೀವಿ. ಜನಗಳು ಯಾವುದೂ ದುಃಖಿಗೆಡೋದು ಬೇಡ ಅವರಿಗೆ ಯಾಕಂತಂದರೆ ಸರ್ಕಾರ ನಿಗದಿಪಡಿಸಿರೋ ದಿನಾಂಕ. ಬಟ್ ಈಗ ನಿಮ್ಗೆ ಹೇಳ್ತಕ್ಕಂಥದ್ದು ಒಂದೇ ವಿಷಯ, ಬರ್ತಕ್ಕಂಥದ್ದು ರೂರಲ್ ಲಿಮಿಟ್ಸ್ಗೆ ಏನು ಬರಬೇಕಾಗಿದೆ ಅಷ್ಟು ಸಹಿತ ಬರ್ತಾ ಇದೆ. ನಿಮ್ಮ ಮನೆಗೆ ಅನಿಲ ತಲುಪುತ್ತೆ ಸಿಲಿಂಡರ್. ಯಾವುದೇ ಕಾರಣಕ್ಕೂ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಿಯಮಿತವಾಗಿ ಏನು ತಲುಪಿಸ್ಬೇಕು ಜನಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಇಂಪಾರ್ಟೆಂಟ್ ಆಗಿ ತಲುಪಿಸ್ಬೇಕು ಅದನ್ನು ಕಡ್ಡಾಯವಾಗಿ ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕೆ ಕಮರ್ಷಿಯಲ್ ಏನಾದರೂ ಏನು ಸಂದರ್ಭದಲ್ಲಿ ಯಾರು ಕಮರ್ಷಿಯಲ್ ಆಗಿ ಏನಾದರೂ ಕಾನೂನು ರೀತಿಯ ಮೀರಿ ಏನಾದ್ರು ತೊಗೊಂಡ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದ್ರೆ ಯಾವುದೇ ಮುಲಾಜಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀವಿ. ಇದನ್ನು ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್.